ಸನಾತನ ಸಿಂಧು ಬಗ್ಗೆ ನಾನು ಸ್ವಲ್ಪ ಪರಿಚಯ ಮಾಡಿಕೊಡ್ತೇನೆ ನಿಮಗೆ. ಸನಾತನ ಸಿಂಧು ಸಂಸ್ಥೆಯು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಮಾಡಿರೋಂಥ ಸಂಸ್ಥೆ. ಸೊ ನಮ್ಮ ಸಮಾಜಕ್ಕೆ ಬೇಕಾಗಿರೋಂಥ ಸಮಯಕ್ಕೆ ಕುಂದುಕೊರತೆಗಳು ಏನಾರ ಇದ್ದರೆ ಅಥವಾ ಇಂಥ ಕಾರ್ಯಕ್ರಮಗಳಿದ್ದರೆ ನಾವು ಒಂದು ಗೂಡಿ ಮಾಡೋಣ ಅಂಥೇಳಿ ಒಂದು ಹುಟ್ಟಾಕಿರೋಂಥ ಸಂಸ್ಥೆ ಇದು. ನಿತ್ಯ ಸ್ತೋತ್ರಗಳು ಅಂತ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ವಿ. ಅದರಲ್ಲಿ ಸಂಸ್ಕೃತ ಶ್ಲೋಕಗಳು ಪ್ರತಿಯೊಬ್ಬರು ಮನೆಯಲ್ಲಿ ಬೇಕಾದಂಥ ಒಂದು ಶ್ಲೋಕಗಳ ಮಾಲಿಕೆ ಅದು. ಸೊ ಬೆಳಗಿನಿಂದ ರಾತ್ರಿ ತನಕ ಏನೆಲ್ಲ ಕಾರ್ಯಕ್ರಮ ಬರ್ತಾವೆ, ಸೊ ಅದಕ್ಕಿಂತ ಮುಂಚೆ ಅಂದರೆ ಎದ್ದ ತಕ್ಷಣ ಒಂದು, ಸ್ನಾನ ಮಾಡಿದ ಮೇಲೆ ಒಂದು, ಹೀಗೆ ಸ್ನಾನಕ್ಕಿಂತ ಮುಂಚೆ ಒಂದು, ಆಮೇಲೆ ಓದೋದಕ್ಕಿಂತ ಮುಂಚೆ ಒಂದು, ನಂತರ ಊಟಕ್ಕಿಂತ ಮುಂಚೆ, ಹೀಗೆ ಹಲವಾರು ಶ್ಲೋಕಗಳ ಒಂದು ಸಣ್ಣ ಮಾಲಿಕೆ ಈ ಪುಸ್ತಕವಾಗಿದೆ. ಇದು ನಮ್ಮ ಸನಾತನ ಸಿಂಧುವಿನ ಒಂದು ಮೊದಲನೇ ಕಾರ್ಯಕ್ರಮ. ಇದು ಎರಡನೇದಾಗಿದೆ. ಇದು ವಂದೇ ಮಾತರಂ ಕಾರ್ಯಕ್ರಮ ನಿಮಗೆಲ್ಲ ತಿಳಿದಿದೆ, ನಾನು ಆಗಲೇ ಕೊಟ್ಟಿದ್ದೀನಿ. ಸೊ ಆದರೂ ಕೂಡ ನಾನು ಒಂದು ಸತಿ ಹೇಳ್ತೀನಿ, ವಂದೇ ಮಾತರಂ ಈ ರಾಷ್ಟ್ರಭಕ್ತ ಗೀತೆಯ 150 ವರ್ಷದ ಸಂಭ್ರಮಾಚರಣೆಯ ಒಂದು ಅಂಗವಾಗಿ ನಾವೆಲ್ಲ ಸೇರಿದ್ದೀವಿ. ಅದಕ್ಕೆ ಪ್ರಚಾರ ತಮ್ಮಿಂದ ಬಯಸ್ತಾ ಇದ್ದೀನಿ. ಆಮೇಲೆ ಈ ಒಂದು ಸಭೆಗೆ ಶ್ರೀಯುತ ಚಕ್ರವರ್ತಿ ಸೂಲಿಬೇರಿಯವರು ಮುಖ್ಯ ವಾಗ್ಮಿಗಳಾಗಿ ಅಥವಾ ವಕ್ತಾರರಾಗಿ ಬರ್ತಾ ಇದ್ದಾರೆ. ಅವರ ಒಂದು ವಾಗ್ದರ್ಶನ ನೀಡಲಿದ್ದಾರೆ. ಸೊ ಇದಕ್ಕೆ ಈ ಒಂದು ವಂದೇ ಮಾತರಂ ಗೀತೆಯ ಕತೆ ಮತ್ತು ವ್ಯತೆ, ಅದಕ್ಕೆ ಒದಗಿದ ಸಂಕಷ್ಟದ ವ್ಯತೆಯನ್ನು ಅದನ್ನು ಸುವಿಸ್ತಾರವಾಗಿ ಹೇಳಲಿದ್ದಾರೆ. ಇದು ನಮ್ಮ ಸಂಸ್ಥೆಯ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ವಿವರ. ನಿಮ್ಮೆಲ್ಲರ ಈಗಿನ ದೇಶದ ಸ್ಥಿತಿಯಲ್ಲಿ ನಮ್ಮ ವಿಶೇಷವಾಗಿ ನಮ್ಮ ಜನಗಳಲ್ಲಿ, ಯುವಕರಲ್ಲಿ ದೇಶಭಕ್ತಿ ಇದ್ದರೂ ಸಹ ಭಾಳ ಕಡಿಮೆ ಪ್ರಮಾಣದಲ್ಲಿ ಇದೆ ಅಂತ ಕಂಡುಬರ್ತದೆ. ಮತ್ತು ಅದನ್ನು ಅವರ ತಾಯಿ ಭಾರತೀಯ ಮೇಲೆ ಭಕ್ತಿ ಇನ್ನೂ ಹೆಚ್ಚಾಗಿ ಅದಕ್ಕೋಸ್ಕರ ಜೀವವನ್ನು ಕೊಡಬೇಕು. ಅಂದರೆ ಅವರ ಜೀವನದ ಅವರು ಬಿಡುವ ಟೈಮಿಗೆ ದೇಶದ ಒಂದು ಸೇವೆಗೋಸ್ಕರ ಇಡಬೇಕು, ದೇಶ ಭಕ್ತಿಯನ್ನು ಬೆಳೆಸ್ಕೋಬೇಕು. ಜೊತೆಗೆ ಅನಾದಿ ಕಾಲದಿಂದ ಬಂದಿರುವಂಥ ನಮ್ಮ ರಾಷ್ಟ್ರಧರ್ಮ ಅದರಲ್ಲಿ ಸ್ವಲ್ಪ ಸಂಕುಚಿತ ಆಗಿದೆ. ಅದನ್ನು ನಾವು ಜನಗಳಿಗೆ ಅದನ್ನು ಮಾಹಿತಿ ಕೊಡಬೇಕು. ಜನಗಳಿಗೆ ಏನಾದರೂ ನಮ್ಮ ರಾಷ್ಟ್ರಧರ್ಮದ ಸ್ವಲ್ಪ ಪರಿಚಯ ಕೊಡಿಸ್ಬೇಕು ಅಂತ ಈ ಪ್ರಯತ್ನದಲ್ಲಿ ಇವೆರಡೂ ಧ್ಯೇಯ ಇಟ್ಕೊಂಡು ಸನಾತನ ಸಿಂಧು ನಮ್ಮ ಜೊತೆಗಿರುವ ಸ್ನೇಹಿತರೆಲ್ಲ ವಿಚಾರ ಮಾಡಿ ಆರಂಭ ಮಾಡಿದ್ವಿ. ನಾವು ಹೀಗೆ ನಮ್ಮ ಸ್ನೇಹಿತರು ಮಾತಾಡ್ತಾ ಇರುವಾಗ ವಂದೇ ಮಾತರಂ 150 ವರ್ಷದ ಆಚರಣೆ ಆಗಿದೆ. ವಂದೇ ಮಾತರಂ ಬಗ್ಗೆ ಬಹಳ ಜನಗಳಿಗೆ ಪರಿಚಯ ಇಲ್ಲ. ಹೇಳಕ್ಕೆ ಬರ್ತದೆ ಅದರ ಇತಿಹಾಸ, ಅದು ಹೇಗಿದ್ದು, ಬರೆದ್ರು, ಅದ್ರ ಇತಿಹಾಸ ಏನು, ಇದಕ್ಕೆ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವ ರೀತಿಯಲ್ಲಿ ಅದನ್ನು ಜನಗಳಿಗೆ ಎತ್ತಿ ಹಿಡಿತು, ಆಮೇಲೆ ಏನಾಯಿತು ಅದರ ವ್ಯಥೆ, ಇದೆಲ್ಲ ನಮ್ಮ ಸಂಪೂರ್ಣ ಈ ವಂದೇ ಮಾತರಂ ಇತಿಹಾಸವನ್ನು ಜನಗಳಿಗೆ ಎದುರಿ ಇಡಬೇಕು ಅಂತ ಒಂದು ಈ ಪ್ರಯತ್ನ ನಾವೆಲ್ಲ ಸನಾತನ ಸಿಂಧು ಸದಸ್ಯರು ಮಾಡಿದ್ವಿ. ಈ ಪ್ರಯತ್ನದಲ್ಲಿ ಚಕ್ರವರ್ತಿ ಸೂಲಿಯವರು ನಮಗೆ ಒಪ್ಪಿಗೆ ಕೊಟ್ಟರು. ಅದಕ್ಕೋಸ್ಕರ ನಾವು ಈಗ ಗಾಂಧಿ ಮೈದಾನದಲ್ಲಿ ಜನವರಿ 18ನೇ ತಾರೀಕು ಸಂಜೆ 4:04 ನಂತರ ಈ ಬೃಹತ್ ಬಹಿರಂಗ ಸಭೆ ಇದೆ. ಅದು ವಿಶೇಷವಾಗಿ ಅವರ ಉಪನ್ಯಾಸ ಅದರಿಂದ ನಮ್ಮ ಭಾರತೀಯರು, ಎಸ್ಪೆಷಲಿ ನಮ್ಮ ಯುವಕರು ಈ ದೇಶಭಕ್ತಿಗೋಸ್ಕರ ಪಡ ತೊಡ್ತಾರೆ ಅಂತ ಒಂದು ಆಶೆ ಇಟ್ಕೊಂಡಿದ್ದೀವಿ. ಜೊತೆಗೆ ಈ ಕಾರ್ಯಕ್ರಮ ಆಕರ್ಷಣೆ ಅಂದರೆ ನಮ್ಮ 150 ಭಗಿನಿಯರು ಏಕಕಂಠದಿಂದ ವಂದೇ ಮಾತರಂ ಹೇಳ್ತಿದ್ದಾರೆ. ಅಂದರೆ ಇದಕ್ಕೆ ರೋಮಾಂಚನವಾಗಿರುವ ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿಯ ಗೀತೆ ಅಂತ ಹೇಳೋಕ್ಕೂ ನನಗೇನು ಹಿಂಜರಿಯಲ್ಲ. ಸೊ ಇದನ್ನು ನಾವು ಜನಗಳಿಗೆ ಸಾಕಷ್ಟು ಪ್ರಚಾರ ಮಾಡಿದ್ದೀವಿ, ಮನೆಗೆ ಹೋಗಿದ್ದೀವಿ, ಮಾಡಿದ್ದೀವಿ. ಎಷ್ಟು ನಮ್ಮ ಸಾಮರ್ಥ್ಯ ಇದೆ ಅಂದರೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಒಂದು ವಿನಂತಿ, ನಿಮ್ಮ ಪತ್ರಿಕೆಯಿಂದ ಸ್ವಲ್ಪ ಜನಗಳಿಗೆ ಪ್ರಚಾರ ಆಗಲಿ, ಜನಗಳು ಮುಟ್ಟಿಸಲಿ. ಭಾರತದ ಭವ್ಯ ಇತಿಹಾಸ ಏನು, ಆ ಭವ್ಯ ಇತಿಹಾಸದಲ್ಲಿ ವಂದೇ ಮಾತರಂ ಪಾತ್ರ ಬಹಳ ವಿಶೇಷವಾಗಿರುವಂಥದ್ದು, ಜನಗಳು ಮುಟ್ಟಿಸ್ಕೋವಂಥದ್ದು. ಈ ಪ್ರಯತ್ನ ಮಾಡೋದ್ರಲ್ಲಿ ತಾವೂ ಸಹ ಇದರ ಪ್ರಯತ್ನದಲ್ಲಿ ಭಾಗಿಯಾಗಿ ನೀವು ಸಾಕಷ್ಟು ಪ್ರಚಾರ ಕೊಡಿ ಅಂಥೇಳಿ ವಿನಂತಿಸುತ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.